ಕಿಚ್ಚ ಸುದೀಪ್ ಬದಲು ರಿಷಬ್ ಶೆಟ್ಟಿ ಬಿಗ್ ಬಾಸ್ ಹೊಸ ಸೀಸನ್ ನಿರೂಪಣೆ ಮಾಡ್ತಾರಂತೆ. ಎಸ್ ವೀಕ್ಷಕರೇ, ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಂದಿ ಬಳಿಕ ಕನ್ನಡದಲ್ಲಿ ಈ ಶೋ ಸೂಪರ್ ಸಕ್ಸಸ್ ಕಂಡಿದೆ. ಕಿಚ್ಚ ಸುದೀಪ್ ನಿರೂಪಣೆಯ ಶೋ ಅದ್ಭುತವಾಗಿ ಮೂಡಿ ಬರ್ತಿದೆ. ಈಗಾಗಲೇ 10 ಸೀಸನ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. 11ನೇ ಸೀಸನ್ಗೆ ವೇದಿಕೆ ಕೂಡ ಸಿದ್ಧವಾಗ್ತಿದೆ. ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ಮನಸ್ಥಿತಿಯ 15 ಜನ ವ್ಯಕ್ತಿಗಳನ್ನ ಒಂದೇ ಮನೆಯಲ್ಲಿ ಕೂಡಿ ಹಾಕುವುದು, ಅವರಿಗೆ ಮೊಬೈಲ್ ಫೋನ್ ಇಲ್ಲದೆ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲದೆ 100 ದಿನಗಳ ಕಾಲ ಒಂದೇ ಮನೆಯಲ್ಲಿ ಇರುವಂತೆ ಮಾಡುವುದು, ಮನೆ ಒಳಗೆ ಟಾಸ್ಕ್ಗಳನ್ನು ಕೊಟ್ಟು ಆಟ ಆಡಿಸಲಾಗ್ತದೆ. ವಾರಕ್ಕೊಬ್ಬರು ಎಲಿಮಿನೇಟ್ ಆಗಿ ಹೊರ ಬರ್ತಾರೆ. 100 ದಿನಗಳ ಕಾಲ ಯಶಸ್ವಿಯಾಗಿ ದೊಡ್ಡ ಮನೆಯಲ್ಲಿ ಉಳಿದುಕೊಂಡವರಲ್ಲಿ ಒಬ್ಬರಿಗೆ ಭಾರಿ ಬಹುಮಾನ ಸಿಗಲಿದೆ. ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಿ ಗಮನ ಸೆಳೆದ್ರು. ಆದರೆ ಸಲ್ಲುನ ಮೀರಿಸುವಂತೆ ಹೋಸ್ಟ್ ಆಗಿ ಗೆದ್ದವರು ಕಿಚ್ಚ ಸುದೀಪ್. ಕನ್ನಡ ಬಳಿಕ ತೆಲುಗು, ತಮಿಳು, ಮಲಯಾಳಂನಲ್ಲಿ ಶೋ ಶುರುವಾಯಿತು. ಆದರೆ ಕನ್ನಡದಲ್ಲಿ ಸಿಕ್ಕ ಜನಪ್ರಿಯತೆ, ಯಶಸ್ಸು ಬೇರೆ ಭಾಷೆಗಳಲ್ಲಿ ಸಿಗಲಿಲ್ಲ. ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಲಿದೆ. ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ನಡೆಯುತ್ತಿದೆ. ಇತ್ತೀಚೆಗೆ ಕಿರುತೆರೆ ನಟಿ ಜ್ಯೋತಿ ರೈ ತಮಗೆ ಆಫರ್ ಬಂದಿತ್ತು, ಆದರೆ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇರುವುದರಿಂದ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇನ್ನುಳಿದಂತೆ ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗೆ ಹೋಗಲು ಹಲವರ ಹೆಸರುಗಳು ಕೇಳಿ ಬರ್ತಿದೆ. ಅದರಲ್ಲಿ ಒಂದಷ್ಟು ಜನ ಕಿರುತೆಯ ಕಲಾವಿದರು ಕೂಡ ಇದ್ದಾರೆ. ಸ್ಪರ್ಧಿಗಳ ವಿಚಾರ ಪಕ್ಕಕ್ಕಿಟ್ಟು ಈ ಬಾರಿ ಶೋ ನಿರೂಪಣೆ ಮಾಡುವುದು ಯಾರು ಎನ್ನುವ ಚರ್ಚೆ ಶುರುವಾಗಿದೆ. ಅರೆ, ಕಿಚ್ಚ ಸುದೀಪ್ ಅಲ್ವೇ, ಅದರ ಚರ್ಚೆ ಮಾಡಲು ಏನಿದೆ ಎಂದು ಕೆಲವರು ಕೇಳಬಹುದು. ಆದರೆ ನಿರೂಪಕರು ಬದಲಾಗಬಾರದು ಎನ್ನುವ ನಿಯಮ ಇಲ್ಲ ಅಲ್ವೇ? ಇತ್ತೀಚೆಗೆ ತಮಿಳು ನಟ ಕಮಲ್ ಹಾಸನ್ ಶೋ ನಿರೂಪಣೆಗೆ ಹಿಂದೇಟು ಹಾಕಿದ್ರು, ಬೇರೆ ಕೆಲಸಗಳ ಕಾರಣ ಕೊಟ್ಟಿದ್ರು. ಕನ್ನಡದಲ್ಲಿ ಸುದೀಪ್ ಬದಲು ರಿಷಬ್ ಶೆಟ್ಟಿ ಶೋ ನಡೆಸಿಕೊಡ್ತಾರೆ ಎನ್ನುವ ಗುಸುಗುಸು ಶುರುವಾಗಿದೆ. ಈ ಬಾರಿ ಸುದೀಪ್ ಶೋ ನಿರೂಪಣೆಯಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ನಿರೂಪಕರಾಗಬಹುದು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಇದು ಅಭಿಮಾನಿಗಳ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಆದರೆ ಕಲರ್ಸ್ ಕನ್ನಡ ಆಪ್ತ ಮೂಲಗಳ ಪ್ರಕಾರ ಇದು ಸತ್ಯಕ್ಕೆ ದೂರವಾದ ಮಾತು. ನಟ ಸುದೀಪ್ ಯಶಸ್ವಿಯಾಗಿ 10 ಸೀಸನ್ಗಳನ್ನು ನಡೆಸಿಕೊಟ್ಟಿದ್ದಾರೆ. 11ನೇ ಸೀಸನ್ಗೂ ಕೂಡ ಅವರೇ ನಿರೂಪಕರು. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಸುದೀಪ್ ಬಹಳ ಇಷ್ಟಪಟ್ಟು ಈ ಶೋವನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಿಂದಿನ ಸೀಸನ್ಗಳ ವೇಳೆ ಶೂಟಿಂಗ್ ನಿಮಿತ್ತ ಬೇರೆ ಬೇರೆ ಊರಿನಲ್ಲಿ ಇದ್ರು. ವೀಕೆಂಡ್ನಲ್ಲಿ ದೊಡ್ಡಮನೆ ವೇದಿಕೆ ಏರ್ತಿದ್ರು. ಕಳೆದ ಸೀಸನ್ ವೇಳೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಚೆನ್ನೈನಲ್ಲಿ ಚಿತ್ರೀಕರಣ ನಡೀತಿತ್ತು. ಆದರೂ ವೀಕೆಂಡ್ನಲ್ಲಿ ವಿಮಾನ ಏರಿ ಬೆಂಗಳೂರಿಗೆ ಬಂದು ಬಿಡ್ತಿದ್ರು. ಬಿಗ್ ಬಾಸ್ ಶೋ ನಿರೂಪಣೆಗಾಗಿ ಸುದೀಪ್ ಒಳ್ಳೆ ಸಂಭಾವನೆ ಕೂಡ ಪಡೆಯುತ್ತಿದ್ದಾರೆ. ಸೀಸನ್ನಿಂದ ಸೀಸನ್ಗೆ ಅದು ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಶೋ ಬಿಡುವ ಯಾವುದೇ ಆಲೋಚನೆ ಅವರಿಗಿಲ್ಲ. ಸದ್ಯ ಮ್ಯಾಕ್ಸ್ ಶೂಟಿಂಗ್ ಮುಗಿದಿದೆ. ಈ ಬಾರಿ ಬಿಗ್ ಬಾಸ್ 11 ಮುಗಿಸಿ ಹೊಸ ಸಿನಿಮಾ ಚಿತ್ರೀಕರಣಕ್ಕೆ ಹೋಗುವ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಕಾಂತಾರ 2 ಚಿತ್ರದಲ್ಲಿ ಮುಳುಗಿದ್ದಾರೆ. ಅವರು ಬಿಗ್ ಬಾಸ್ ಕಡೆ ಮುಖ ಮಾಡುವುದು ಸಾಧ್ಯವಿಲ್ಲ. ಟ್ರೈಲರ್ನಲ್ಲೇ ಮಾರ್ಟಿನ್ ಮ್ಯಾಜಿಕ್, ಪ್ಯಾನ್ ಇಂಡಿಯಾ ಗೆಲುವಿನ ಬಾವುಟ ಹಾರಿಸ್ತಾರಾ ಎಪಿ ಅರ್ಜುನ್? ಎಸ್, ಬಹು ನಿರೀಕ್ಷಿತ ಮಾರ್ಟಿನ್ ಸಿನಿಮಾ ಟ್ರೈಲರ್ ಹೊರಬಿದ್ದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ. ಟ್ರೈಲರ್ ಟೆಸ್ಟ್ನಲ್ಲಿ ಚಿತ್ರತಂಡ ಬಹುತೇಕ ಪಾಸ್ ಆಗಿದೆ. ಅಕ್ಟೋಬರ್ 11ಕ್ಕೆ ಸಿನಿಮಾವು ಹಲವು ಭಾಷೆಗಳಲ್ಲಿ ತೆರೆಗೆ ಬರಲು ಸಜ್ಜಾಗ್ತಾ ಇದೆ. ಸದ್ಯ ಪ್ರಮೋಷನ್ ಕೂಡ ಶುರುವಾಗಿದೆ. ಅಂಬಾರಿ, ಅದ್ದೂರಿ ರೀತಿಯ ಹಿಟ್ ಸಿನಿಮಾಗಳನ್ನು ಕೊಟ್ಟ ಎಪಿ ಅರ್ಜುನ್ ದಿಢೀರನೆ ಮೀ ಐರಾವತ ಸಿನಿಮಾ ನಿರ್ದೇಶಿಸುವ ಅವಕಾಶ ಗಿಟ್ಟಿಸಿದ್ರು. 4 ವರ್ಷಗಳ ಹಿಂದೆ ಕಿಸ್ ಎನ್ನುವ ಸಣ್ಣ ಚಿತ್ರ ಕಟ್ಟಿಕೊಟ್ಟ ನಿರ್ದೇಶಕರು ಇದೀಗ ಏಕಾಏಕಿ ಪ್ಯಾನ್ ವರ್ಡ್ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಬಹಳ ಹಿಂದೆ ಸೆಟ್ಟೇರಿದಂತಹ ಮಾರ್ಟಿನ್ ತೆರೆಗೆ ಬರುವುದು ತಡವಾಗ್ತಿದೆ. ಅದಕ್ಕೆ ಕಾರಣ ಏನು ಎನ್ನುವುದು ಈಗ ಗೊತ್ತಾಗ್ತಾ ಇದೆ. ಟೆಕ್ನಿಕಲಿ ಮಾರ್ಟಿನ್ ಸಿನಿಮಾ ಅದ್ದೂರಿಯಾಗಿದೆ ಎನ್ನುವುದು ಟ್ರೈಲರ್ ನೋಡಿದರೆ ಗೊತ್ತಾಗ್ತಾ ಇದೆ. ಕೆಲವರು ಇಂಥದೊಂದು ಔಟ್ಪುಟ್ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಧ್ರುವ ಸರ್ಜಾ ಲುಕ್ ಆರ್ಭಟ ನೋಡಿ ಹುಬ್ಬೇರಿಸ್ತಿದ್ದಾರೆ. ನಿರ್ದೇಶಕ ಎಪಿ ಅರ್ಜುನ್ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ ಹೆಚ್ಚಿನ ಸಮಯ ಬೇಕು ಎನ್ನುವುದು ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿರುವಂತಹ ಮಾತು. ಮಾರ್ಟಿನ್ ಸಿನಿಮಾ ಕೂಡ ಹೆಚ್ಚು ಸಮಯ ತೆಗೆದುಕೊಂಡಿದೆ. ಅಂದಾಜು ಮಾಡಿದ್ದಕ್ಕಿಂತ ಬಜೆಟ್ ಹೆಚ್ಚಾಗಿದೆ. 240 ದಿನಗಳ ಕಾಲ ಎಪಿ ಅರ್ಜುನ್ ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ. ಅವರ ಶ್ರಮಕ್ಕೆ ಶೀಘ್ರದಲ್ಲೇ ಫಲಿತಾಂಶ ಸಿಗಲಿದೆ. ಪವರು ಬಳಿಕ ಧ್ರುವ ಸರ್ಜಾ ಕಾಂಬಿನೇಷನ್ ಅಲ್ಲಿ ಎಪಿ ಅರ್ಜುನ್ ಸಿನಿಮಾ ಘೋಷಿಸಿದ್ರು. ಆದರೆ ಅದನ್ನ ಪಕ್ಕಕ್ಕಿಟ್ಟು ಅರ್ಜುನ್ ಸರ್ಜಾ ಕತೆ ಬರೆದ ಮಾರ್ಟಿನ್ ಸಿನಿಮಾ ಕೈಗೆತ್ತಿಕೊಂಡಿದ್ರು. ದೇಶ ಪ್ರೇಮವನ್ನು ಸೇರಿಸಿ ಒಂದು ಲವ್ ಸ್ಟೋರಿಯನ್ನ ಚಿತ್ರದಲ್ಲಿ ಹೇಳಿರುವಂತೆ ಕಾಣಿಸ್ತಾ ಇದೆ. ಧ್ರುವ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಚಿತ್ರತಂಡ ಹೆಚ್ಚು ತಲೆಕೆಡಿಸಿಕೊಂಡಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು, ಆಕ್ಷನ್ ಸೀಕ್ವೆನ್ಸ್ಗಳು ರೋಚಕವಾಗಿ ಕಟ್ಟಿಕೊಡೋದು ಇತ್ತೀಚೆಗೆ ಎಲ್ಲಾ ಸಿನಿಮಾಗಳಲ್ಲಿ ಸರ್ವೇ ಸಾಮಾನ್ಯ.
ಆದ್ರೆ ಅದನ್ನೆಲ್ಲ ಮೀರಿ ಸಿನಿಮಾ ಎಮೋಷನಲ್ ಆಗಿ ಕನೆಕ್ಟ್ ಆಗಬೇಕು, ಅದಕ್ಕೆ ಕಥೆಯ ಚಿತ್ರಕಥೆ ಚೆನ್ನಾಗಿರಬೇಕು. ಆ ನಿಟ್ಟಿನಲ್ಲಿ ಮಾರ್ಟಿನ್ ಸಿನಿಮಾ ಹೇಗಿರ್ತದೆ ಎನ್ನುವ ಕುತೂಹಲ ಹಲವರಲ್ಲಿದೆ. ಆದ್ರೆ ಈ ಬಗ್ಗೆ AP ಅರ್ಜುನ್ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. 5 ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆರೆಗೆ ತರಲಾಗ್ತಿದೆ. ಆದರೆ ಮಾರ್ಟಿನ್ ಈ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ವಿದೇಶದ ಹಲವು ಭಾಷೆಗಳಲ್ಲಿ ಸಿನಿಮಾ ಡಬ್ ಮಾಡಿ ಬಿಡುಗಡೆ ಮಾಡಲಾಗ್ತಾ ಇದೆ. AP ಅರ್ಜುನ್ ಈ ಚಿತ್ರದ ಪ್ರಮೋಷನ್ನಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ತರಲು ಪ್ರಯತ್ನದಲ್ಲಿದ್ದಾರೆ. ಧ್ರುವ ಸರ್ಜಾ ಕೂಡ ಈ ಪಾತ್ರಕ್ಕೆ ಬಹಳ ಎಫರ್ಟ್ ಹಾಕಿರೋದು ಗೊತ್ತಾಗ್ತಾ ಇದೆ. ಇನ್ನು ಇಡೀ ತಂಡವನ್ನ ಒಟ್ಟುಗೂಡಿಸಿಕೊಂಡು AP ಅರ್ಜುನ್ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಚಿತ್ರಕ್ಕೆ ಅಂತಿಮ ಸ್ಪರ್ಶ ನೀಡುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದು ಮೊದಲ ಟ್ರೈಲರ್ ಮಾತ್ರ. ಮುಂದೆ ಸಾಂಗ್ಸ್ ಹಾಗೂ ಮತ್ತೊಂದು ಟ್ರೈಲರ್ ರಿಲೀಸ್ ಆಗಲಿದೆ. ಕನ್ನಡ ನಿರ್ದೇಶಕರು ಒಬ್ಬೊಬ್ಬರಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾರೆ. ಅದೇ ಹಾದಿಯಲ್ಲಿ AP ಅರ್ಜುನ್ ಕೂಡ ಇದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.